ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ಹೀಗೆ ನಿರ್ದೋಷಿಗಳಾಗಿಯೂ ಯಥಾರ್ಥ ಮನಸ್ಸುಳ್ಳವರಾಗಿಯೂ ಮೂರ್ಖ ಜನರ ವಕ್ರ ಮಾರ್ಗಕ್ಕೆ ನಾವು ಈ ದೇವರ ನಿಷ್ಕಳಂಕವಾದ ಮಕ್ಕಳಾಗಿ ಯಾವ ರೀತಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಸಮಯದಲ್ಲಿ ನಮಗೆ ಹೇಳುತ್ತಾ ಇದ್ದಾನೆ. ಮೂರ್ಖ ಜನರ ವಕ್ರ ಮಾರ್ಗದಲ್ಲಿ ಇದ್ದಂತವರ ಮಧ್ಯದಲ್ಲಿ ನಾವು ದೇವ ಮಕ್ಕಳು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿರ್ದೋಷಿಗಳಾಗಿ ಜೀವಿಸಬೇಕು, ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸಬೇಕು, ನಿಷ್ಕಳಂಕರಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸರ್ವ ಸೃಷ್ಟಿಕರ್ತನು ಈ ಒಂದು ದಿನದಲ್ಲಿ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಅನೇಕ ಮೂರ್ಖ ಜನರಿದ್ದಾರೆ, ವಕ್ರ ಮಾರ್ಗಿಗಳಿದ್ದಾರೆ. ಅವರ ಮಧ್ಯದಲ್ಲಿ ನಾವು ದೇವರ ಮಕ್ಕಳಾಗಿದ್ದು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಸಮಾಧಾನವಾಗಿ ಜೀವಿಸ್ತಾ ಇದ್ದೇವಾ? ನಿಷ್ಕಳಂಕ ಮನಸ್ಸಿನವರಾಗಿ ಜೀವಿಸ್ತಾ ಇದ್ದೇವಾ? ನಾವು ಯಥಾರ್ಥವಂತರಾಗಿ ಜೀವಿಸ್ತಾ ಇದ್ದೇವಾ? ತಂದೆಯಾದ ದೇವರ ಮಕ್ಕಳೆನಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ ಓದಿಕೊಳ್ಳೋಣ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾವ ರೀತಿ ಮಾಡಿದರೆ ಪರಲೋಕದಲ್ಲಿರುವ ತಂದೆಗೆ ಮಕ್ಕಳಾಗಿರುತ್ತೇವೆ ಎಂಬುದಾಗಿ ನೋಡುವಾಗ ನಿರ್ದೋಷಿಗಳಾಗಿ ಜೀವಿಸುವಂತವರಾಗಬೇಕು, ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸಬೇಕು. ನಿಷ್ಕಳಂಕವಾಗಿ ನಾವು ಜೀವಿಸುವಾಗ ಪರಲೋಕದಲ್ಲಿರುವ ತಂದೆಗೆ ನಾವು ಮಕ್ಕಳಾಗಿ ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಒಂದು ದಿನದಲ್ಲಿ ನಾವು ನಿರ್ದೋಷಿಗಳಾಗಿ ಜೀವಿಸ್ತಾ ಇದ್ದೇವಾ? ದೋಷ ಅಂಟಿಕೊಂಡಿದವರಾಗಿ ಜೀವಿಸ್ತಾ ಇದ್ದೇವಾ? ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಅನೇಕರಿಗೆ ಸಹಾಯ ಮಾಡುತ್ತಾ, ಕೇಳಿದವರಿಗೆ ನಾವು ಪ್ರತಿಯಾಗಿ ಅವರಿಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಕೊಟ್ಟು ಅವರಿಗೆ ಸಂತೈಸುತ್ತಾ ಇದ್ದೇವಾ? ನಮಗೆ ಯಾರಾದರೂ ಏನಾದರೂ ಕೇಳುವುದಕ್ಕೆ ಬಂದಾಗ ನಾವು ಅವರಿಗೆ ಬೈದು, ಅವರಿಗೆ ಹೀಯಾಳಿಸಿ, ಅವರಿಗೆ ನಿಂದನೆ ಮಾಡುತ್ತಾ ಇದ್ದೇವಾ? ನಾವು ಯಥಾರ್ಥ ಮನಸ್ಸಾಗಿ ಜೀವಿಸ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ದ್ವೇಷಿಸುತ್ತಾ ನಾವು ಅಸಹ್ಯ ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ನಿರ್ದೋಷಿಗಳಾಗಿ ಜೀವಿಸ್ತಾ ಇದ್ದೇವಾ? ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮಲ್ಲಿ ಯಥಾರ್ಥ ಮನಸ್ಸಿರುವಾಗ, ನಮಗೆ ಯಾರಾದರೂ ಏನಾದರೂ ಸಹಾಯ ಕೇಳುವಾಗ ನಾವು ಉದಾರವಾಗಿ ಕೊಡುವಂತವರಾಗಿದ್ದೇವೆ. ಅದೇ ನಮ್ಮಲ್ಲಿ ಅಹಂಕಾರ ಇರುವಾಗ, ನಮ್ಮಲ್ಲಿ ಗರ್ವವಿರುವಾಗ, ಯಾರಾದರೂ ಏನಾದರೂ ಕೇಳಿದರೆ ನಾವು ಅವರಿಗೆ ಏನು ಕೊಡುವಂತವರಾಗುವುದಿಲ್ಲ. ಯಾಕೆಂಬುದಾಗಿ ನೋಡುವಾಗ ನಮ್ಮಲ್ಲಿ ಅಹಂಕಾರ, ನಮ್ಮಲ್ಲಿ ಗರ್ವ ಇರುವಂತದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿ ಮೂರ್ಖರು, ವಕ್ರ ಮಾರ್ಗದಲ್ಲಿ ಇರ್ತಕ್ಕಂಥ ಜನರು ಅಹಂಕಾರಿಗಳಾಗಿ ಜೀವಿಸ್ತಾರೆ. ನಾವಾದರೂ ದೇವರ ಮಕ್ಕಳಾಗಿದ್ದೇವೆ. ನಾವು ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿರ್ತಕ್ಕಂಥ ಮೂರ್ಖ ಜನರು ಯಾವ ರೀತಿಯಾಗಿ ಜೀವಿಸ್ತಾರೆ ಎಂಬುದಾಗಿ ನೋಡುವಾಗ ಈ ಲೋಕದ ಪಾಪಗಳನ್ನು ಅಂಟಿಕೊಂಡು, ಈ ಲೋಕದ ಶಾಪಗಳಲ್ಲಿ, ಈ ಲೋಕದ ಬಂಧನಗಳಲ್ಲಿ, ಈ ಲೋಕದ ನಾಶದ ಮಾರ್ಗದಲ್ಲಿ ಜೀವಿಸುವಂತವರಾಗಿದ್ದಾರೆ. ನಾವಾದರೂ ದೇವರ ಮಕ್ಕಳಾಗಿದ್ದೇವೆ. ನಿಷ್ಕಳಂಕರಾಗಿ ನಾವು ಜೀವಿಸುವಂತವರಾಗಬೇಕು. ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವುದೇ ಪಾಪದಲ್ಲಿ ಬೀಳದ ಹಾಗೆ, ಲೋಕದಲ್ಲಿರ್ತಕ್ಕಂಥ ದೋಷವನ್ನಿಲ್ಲದವರಾಗಿ,
ನಿಷ್ಕಳಂಕರಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ನಾವು ತಂದೆಗೆ ಮೆಚ್ಚುಗೆಯಾದಂತ ಮಕ್ಕಳಾಗಿ ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಿದರೆ ಪರಲೋಕದಲ್ಲಿರುವ ತಂದೆಗೆ ಮಕ್ಕಳಾಗುತ್ತೇವೆ ಎಂಬುದಾಗಿ ನಾವು ವಾಕ್ಯದ ಮುಖಾಂತರ ಕಲಿತುಕೊಳ್ಳೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿರ್ದೋಷಿಗಳಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ದೇವರಿಗೆ ನಿಷ್ಕಳಂಕ ಮಕ್ಕಳಾಗಿ ನಾವು ಜೀವಿಸುವಾಗ ಪರಲೋಕದಲ್ಲಿರುವ ತಂದೆಗೆ ನಾವು ಮಕ್ಕಳಾಗಿ ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ಸುಂದರ ಸಮಯದಲ್ಲಿ ಎಂತ ಅದ್ಭುತವಾದ ವಾಕ್ಯವಿದೆ. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು? ಪರಲೋಕದಲ್ಲಿರುವ ತಂದೆ ಸರ್ವ ಸೃಷ್ಟಿಕರ್ತನು ಯೇಸು ಕ್ರಿಸ್ತನಿಗೆ ನಾವು ಮಕ್ಕಳಾಗಿ ಜೀವಿಸುವುದು ಎಂತ ಭಾಗ್ಯವಾಗಿದೆ. ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಕಳಂಕ ಇಲ್ಲದವರಾಗಿ ನಾವು ಜೀವಿಸುವಾಗ ತಂದೆಗೆ ಮಕ್ಕಳಾಗಿ ಜೀವಿಸುವಂತವರಾಗಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.